ಅವ್ರು ನಿಮ್ ಸರಪ್ನವ್ರು ಎಲ್ಲಿಗೋದ್ರಲ್ಲಿ ಕೊಡಿ ಹೊಲಕ್ ಹೋದ್ರ ಏ ಯಾವಾಗ ನೋಡಿ ಅಕ್ಕಡೋದು ಇಕ್ಕಡೋದು ಏನ್ ಒಂದ್ ತಲೆ ಇರೋವಲ್ಲಪ್ಪ ಹಾಳಾಗೋಗ ನೇತಾಡಿ ಇಲ್ಲಿ ನೋಡಿದ್ರೆ ಸಾಮಾನುಗಳು ಇಕ್ಕಾವ ಇಲ್ಲಿ ಒಲ್ಲೆ ಬಿಟ್ಟಾಕ್ಯಾರ ಆ ಕಡೆ ಹೊಲ್ದಾಗ ಮಂದ್ಯಾರ ಈ ಹೊಲ್ದಾಗ ಮಂದ್ಯಾರ ಏನ್ ಬಂದದು ಏನಿಲ್ಲೋ ಇವು ಸಾಕಾಗೋಗ್ಯದ ಸೊಳೆ ಮಕ್ಕ ಕಾಲಾಗ ಏನ್ ಮಾಡ್ಕೊಂತಿರ್ತಾರ ಮುಂದೆ ಎಲ್ಲೋ ಏ ಮಹೇಶ ಅಣ್ಣ ಎಲ್ಲಿಗೆ ಹೋಗಿದ್ರಲ್ಲಿ ಮುಂಜಾನೆ 1 ಗಂಟೆ ಹಾಕ್ಬಂತು ಮುಂಜಾನೆ ಸಲಿಕೆ ತಗೊಂಡು ಹೋದಿ ಇಷ್ಟೊತ್ತಾದ್ರೂ ಕೂಡ ಬಂದಿಲ್ಲ ಅಲ್ಲಣ್ಣ ನೀರ್ ಬರೋಲ್ಲ ಮ್ಯಾಲೆ ಅವ್ರು ಅಡ್ಡಾಕ್ಯಾರ ಜಗಳಾಡಿ ಬಂದು ಬುಡಿಸ್ಕೊಂಬಂದು ನೀರ್ ಬರೋದಿಲ್ಲ ಖಾಲಿ ಕುಲ್ಲಾರೆ ಕಚ್ಚದ ಇಲ್ಲಣ್ಣ ನೀರ್ ಕಟ್ಟಿ ಎಣ್ಣೆ ಹೊಡೆದ್ ಬಂದಿನ ನಾ ಹೊಟ್ಟೆ ಬುತ್ತಿ ತರ ಬುತ್ತಿ ಒಯ್ಯಕ್ ಬರಲ್ಲ ಏನ್ ಮಾಡಿಲ್ಲಣ್ಣ ಮುಂಜಾನೆ ತನ್ನದ್ ಏನೋದು ಒಯ್ಬೇಕಪ್ಪ ಇಲ್ಲ ಮಾಡಿಲ್ಲ ಅಂತ ಗಡೆ ತಿಮ್ಮಕ್ಕ ಮನೆಗೋಡೆ ಬರ್ತಾರ ಇಲ್ಲ ಅಪ್ಪನವ್ರು ಹೋಯ್ತೇನೆ ಹೆಂಗ್ ಬಿಟ್ಟಿದ್ರೆ ಇಲ್ಲ ಅಣ್ಣ ಹೋಗ್ತೀನಿ ಅವ್ರು ಎಲ್ಲಿಗೆ ಸುಭದ್ರ ಒಂದು ತಲೆ ಸಾಕಾಗಿ ಹೋಗ್ಯಾರ ಬರ್ತಾನ ಹತ್ತೊಲ್ದಾಗ ಏನ್ ಹತ್ತೊಂದಾಗ ಆ ರೀತಿ 2 ಮಂದಿ ಅಲ್ಲ ಏನ್ ಈ ಸೊಳೆ ಮಕ್ಳಿಗೆ ಹೇಳೋದಿಲ್ಲ ಕೇಳೋದಿಲ್ಲ ಆಟ ಆಗ್ಬಿಟ್ಟದ ಸಂಸಾರ ಹಾಳಾಗ ಎಲ್ಲಿಗೆ ಹೋಗಿದ್ದೀರಿ ಈಗ ಒಂದು ಮುಂಜಾನೆ ಚಾ ಕುಡ್ದು ಹೋಗಿದ್ದಿ 1 ಗಂಟೆ ಆಯ್ತು ಅಲ್ಲಿ ಹತ್ತೊಂದಾಗ 2 ಮಂದಿ ಯಾರ ಅಲ್ಲಿ ಹತ್ತಿ ಸುಡೋಕ್ ಬಂದ್ರಪ್ಪ ಅದಕ್ಕೆ ಬರ್ಕೋಕ್ ಬಂದಿ ನೀನು ಸುಮ್ನೆ ನಾವೆಲ್ಲ ಮಾಡ್ಕೊಂಡು ಹೋಗಿ ಏನು ಸುರ್ತದ ಹತ್ತಿ ತಾಟಬಾಲಿ ಇಟ್ಕೊಂಡು ಕೆಲಸ ಅಲ್ಲಿ ಹೋಗಿ ಏನು ಕಂಬಿದದ ಮೊದಲೊಂದು ಒಯ್ದು ನೀ ಕಂಬಿದದಪ್ಪ ಹಂಗ್ಯಾಕ್ ಮಾಡ್ರಿ ಹತ್ತಿ ನಾವ್ ಒಯ್ತೀನಿ ಸುಮ್ಮನೆ ನಿಮಗ ನಾಗಾನ ಈಗ ಬಂದೈತ ಒಯ್ಯಕ್ಕ ಏನ್ ಮಾಡಕ್ಕಪ್ಪ ಇವು ಹುಡುರ್ನ ಸಾಕಾಗಿ ಹೋಯ್ತಾ ಅಂತ ಸುಮ್ಮನೆ ಬೈದಿ ನೋಡಪ್ಪ ನೈಟ್ನಾಡ ನಾವು ನೋಡಿದ್ರೆ ಅಣ್ಣ ತಮ್ಮರು ಅನ್ಯನ್ಯವಾಗಿವಿ 20 ವರ್ಷದಾಗ ಇಂತ ಮನೆ ಕಟ್ಸಿರಿ ಹುಡುಗರು ಮಕ್ಕಳು ಸಾಲಿ ಓದ್ಸೋದು ಬಿಡೋದು ಒಳ್ಳೇದು ಕೆಟ್ಟೋದು ಅಣ್ಣ ತಮ್ಮರು ನೋಡಿದ್ರೆ 3 ಬಹಳ ಚಂದ ಇವಿ ನಾನೇ ಸ್ವಲ್ಪ ಏನು ಎಡವಟ್ಟು ಮಾಡ್ಕೊಂಡು ಸುಮ್ಮನೆ ಬೈಯಕತ್ತೀನಲ್ಲ ಹುಡುಗ್ರನ್ನ ತೋ ಮಾಡ್ಕೊಂಡ್ ತಿಂಬ ಹುಡುಗ್ರನ್ನ ನಾವೇ ಕೆಡ್ಸೋದು ಹಿಂಗಾದ್ರೆ ಅಲ್ಲಪ್ಪ ಸಾಕಾಗಿ ಹೋಯ್ತು ನಮ್ ತಲೆನೇ ಏನಾಗ್ಯದೋ ಏನೋ ನಾಡ ಸಾಕಾಗಿ ಹೋಗ್ಯದ ತಮ್ಮನ ಮಕ್ಕಳಿಗೆ ಆಸ್ತಿ ನಮ್ಮ ಮಕ್ಕಳಿಗೆ ಆಸ್ತಿ ಎಲ್ಲರಿಗೆ ಆಸ್ತಿ ಮಾಡಿ ಕೇಸಿಗ ಹೆಸರು ಮಕ್ಕಳು ಮನೆ ಗಿನೆ ಮಟ್ಟಸ್ನ ಅದ ಇಂಥದ್ರಾಗ ನಮ್ ತೆಲಿಗೆ ಏನಾಗಿತ್ತ ಅದ ಪಾತಿನ ಶಾಂತಿ ಇರ್ಬೇಕಪ್ಪ ಇದು ಹಿಂಗಾದ್ರೆ ಇದು ಪದ್ಧತಿ ಅಲ್ಲ ನಾನ್ ಅಂದ್ರು ಕೂಡ ನಮ್ ತಮ್ಮರು ಎಷ್ಟು ಶಾಂತಿ ಯಾರ ಏನ್ ಕತೆ ನಮ್ದೇ ತಪ್ಪ ಒಂದು ದಿವಸ ಎದುರು ಮಾತಾಡಿದ್ ನೋಡಿಲ್ಲ ಹಿಂಗಿರ್ಬೇಕ್ರಿ ಸಂಸಾರ ಅಂದ್ರೆ ಸುಖ ಸಂಸಾರ ಒಳ್ಳೇದು ಕೆಟ್ಟದು ಇದ್ರೆ 4 ದಿವಸ ನಡೀತದಪ್ಪ ಏನ್ ಮಾಡ್ತದಿ ಮನೆ ಇದು ಶರಣಪ್ಪ ಮಹೇಶ ಶಿವಪುತ್ರ ಬಾರಿ ದುಡ್ತ ಬಾರಿ ಚಲೋ ದುಡಿತಾರಪ್ಪ ಅವ್ರು ಅದ್ ನೋಡ್ರ ಮೊನ್ನೆ ಹೊಸ ಮನೆ ಕಟ್ಟಿದ್ರು ವರ್ಷ 3 ಎಕರೆ ಹೊಲ ಅಂತಾರ ಚಲೋ ಮನೆ ನಂಬರ್ 1 ನಮ್ಮೂರಾಗ ಈ ಮನೆ ಅಂದ್ರೆ ಬಾರಿ ಅಣ್ಣ ತಮ್ಮರು ಅನ್ಯೋನ್ಯತೆ ಆಗ್ಯಾರ ಒಟ್ಟಿಗೆ ಸ್ವಲ್ಪ ಸಂಕಟ ಹಾಕಿಸ್ತಾರ ಯಾವಾಗ ಎದಕ್ಕಪ್ಪ ನಿನ್ಗೆ ಯಾಕೆ ಸಂಕಟ ಆಕತ್ತೆ ಅಲ್ಲ ನಮ್ಮೂರಾಗ ಯಾವ ಮನೆ ಒಂದಾವ ಹೇಳು ಮೋಸಕ್ಕೆ ಬೆಂಕಿ ಹಚ್ಚಿ ಅಂತ ಬಂದಿ ಇದೊಂದು ನನ್ನ ಕಣ್ಣಿಂದ ಹೆಂಗ್ ತಪ್ಪಿಸಿಂತ ಬೈತೀನಿ ನಾನು ನೀ ಎಂತ ಮನುಷ್ಯಪ್ಪ ನೀನು ಎಂತ ರಾಮಣ್ಣಪ್ಪ ನೀ ರಾಮಣ್ಣ ಅಂತ ಹೆಸರು ಬರೀ ರಾವಣ ಬುದ್ಧಿ ಅವಲ್ಲ ಎಂತ ರಾಮಣ್ಣಪ್ಪ ನೀನಂತೀನಿ ನೀನ ಅರೇ ರಾಮಣ್ಣ ಅವಲಿ ಬೆಂಕಿ ರಾಮಣ್ಣ ತೆಗಿ ಬೀಡ್ ತೆಗಿ ಬೀಡಿಲ್ಲಪ್ಪ ಯಪ್ಪ ನೀ ಬರೇ ಯಾವಾಗ ಕೇಳ ನನ್ನೇ ಬೀಡ್ ಕೇಳತ್ತೆ ಇಲ್ಲಿ ತೆಗಿ ನಾಳೆ ಕೊಡಿಸ್ತೀನಿ ಅಂತಲೇ ಎಲ್ಲಿ ಗೊತ್ತದ ಬೇಡಿ ಗುಣ ಹತ್ರ ಹಾಕಿರೋದ ನೀನ್ ನಡಿ ಬರೀ ಎಂತ ಗುಣಗಳು ನೀನ್ ನಲ್ಲಿರೋದು ತಗ ಏನಪ್ಪ ಎಷ್ಟು ದಿನ ಒಂದಾಗಿರ್ತಾರ ನೋಡ್ತಾನೆ ಈ ಮನೆಗೆ ಬೆಂಕಿ ಹತ್ತಿಲ್ಲ ಅಂದ್ರೆ ನನ್ನ ಹೆಸರು ಬೆಂಕಿ ರಾಮಣ್ಣನೇ ಅಲ್ಲ ಒಳ್ಳೆಯವರ ನೀನ್ ಯಾಕೆ ಹಚ್ಚಿದ್ದೆ ಒಳ್ಳೆವ ಬಾ ಜಗಳ ಹಚ್ಚುವ ಜಾತಕ ನೀವನೇ ಈ ಜಗಳಕ್ಕೆ ಕಾರಣ ಇವನೇ ಊರು ಉಳಿದನೇ ಉಂಡೋ ಮಲಗುವನು ಈ ಬೆಂಕಿ ರಾಮನು ನೀರು ಬಂದ್ ಮಾಡಿ
ಬಾರ ಮರ ಊಟ ಮಾಡೋಗಮ್ಮ ನೀರ್ ಬಂದ್ ಮಾಡಿ ಎಲ್ಲಿ ಗೊತ್ತಿದ್ದ ಈಗ ಊಟಕ್ ಮನಿಗ್ ಹೋದ್ರ ಯಪ್ಪ ನೋಡು ನೀರ್ ಬಂದ್ ಮಾಡ್ಲಾರ್ದ ಹೋಗ್ಬಿಡು ಕೌಳ ತಂಗ್ ಬೈತಾನ ಅದಕ್ಕೂ ಬೀಪೆತ್ತನ ಮರ ಹಂಗೆ ಮಾತಾಡ್ತಾನಪ್ಪ ನನ್ ಕೈಲಿ ಬೈಸ್ಕೊಂಬದ್ ಆಗೋದಿಲ್ಲ ಇಷ್ಟಪ್ಪ ನೀನಂಗೆ ಏತದ ಮರ ಒಡ್ಡಾಕಿ ಬರಕ್ ಏತದ ನೀನಕತಿ ಸುಮ್ನೆ ಮಾಡ್ದೇನ ಬೈಸಿ ಅಂತ ಸುಮ್ಮನೆ ಇರ್ತಾನ ಮಹೇಶ ಸುಭದ್ರ ಬರ್ರಿ ಬೆಲೆ ಎಲ್ಲಿ ಹೊಂಟ್ರಿ ಇದೇನ್ ಮಾಡಕತ್ತಿರಲ್ಲ ಅಣ್ಣ ಅಲ್ಲ ಎಲ್ಲಿ ಹೊಂಟ್ರಿ ಅಂದೆ ನೀವು ನೀರು ಮೆಣಸಿನಕಾಯಿ ಹೊಲಕ್ ನೀರ್ ಬಿಟ್ಟಿನಿ ಹಸುವಾದ ಉಂಡೋಗಮ್ಮ ಅಂತ ನಮ್ಮ ಸುಮ್ಮಿರ್ತಾನೇನ ನೀವು ಬರ್ರಿ ಹೋಗವಂತ್ರಿ ಬರೀ ದುಡಿಯದ ನೀವು ಹಾಳಾಗ ನಿಮ್ಮನ್ನ ನೋಡೋದ್ರಾಗ ನನಗೆ ಸಾಕಾಗಿ ಬಿಡದಪ್ಪ ಒಂದ್ 5 ನಿಮಿಷ ಕುಂದ್ರು ಮಾರ ಏ ಬರ್ರಿ ಕುಂದ್ರ ಬರ್ರಿ ಇಲ್ಲ ಅಣ್ಣ ಕುಡಿಯೋದ್ರ ನಾವು ಅದು ವಾಸನ ಆಗೋದಿಲ್ಲ ನಮ್ ಕೈಲಿ ಅಲ್ಲ ಸುಮ್ಮನೆ ಕುಂದ್ರ ಮಾರ ನೀವ್ ಎಂತಾರಪ್ಪ ಕುಂದ್ರ ಒಂದ್ ಎರಡು ಮಾತಾಡ್ರ ಮಾರ ಏನು ದುಡಿಯೋದಿರಿ ಇರ್ತದ ಎಲ್ಲಿ ಗೊತ್ತ ಯಾರನ್ನ ನೋಡಿದ್ರ ಮತ್ತೆ ಅದು ಕುಡ್ದಾರ ಅಂತಾರ ಹೇಳ್ತಾರ ಬೇಡಪ್ಪ ಬರೀ ನೀವು ಹಾಳಾಗ ನಿಮಗೆ ಸಾಕಾಗಿ ಒಂದ್ ಎರಡು ಮಾತನ್ನ ಆಡಿ ಹೋಗ್ರ ಮಾರ ಮತ್ತೆ ಅಂತಾರಪ್ಪ ನೀವು ಕುಂದ್ರಿ ದುಡಿಯೋದಿರಿ ಇರ್ತದ ದಿನ ಹೊಲ ಮನೆ ತೋ ಏನ್ ಕಟ್ಕೊಂಡು ಹೋಯ್ತಿರೇನಪ್ಪ ಒಕ್ಕಲಕ್ ಬೆಂಕಿ ಹಚ್ಚ ಏನ್ ಎಂದಾನೆ ಹೋಯ್ತಾರೆ ನಿಮ್ಮ ಅಣ್ಣ ಮ್ಯಾರಿ ಮುಟ್ಟಿದ್ರೆ ಕೆಳಗೆ ಗೊತ್ತ ಕೆಳಗದಲ್ಲ ಮಾತಾಡಕ್ ಯಪ್ಪ ಒಂದ್ 5 ನಿಮಿಷ ಹೊಲದ್ ಬಿಟ್ಟು ತಣ್ಣಗ್ ಮಾತಾಡ್ರಿ ಬೇರೆ ಯಾವಾಗಲೂ ನೋಡಿ ದೇಶದಾಗಿಲ್ದ ಅಣ್ಣ ನಿಮಗೇನ ಇಲ್ಲಪ್ಪ ಎಲ್ಲ ನಮ್ಮ ಅಣ್ಣ ನಮಗ್ ಮಾಡ್ಯಾನ ಅಣ್ಣ ಎಲ್ಲ ಮಾಡ್ಯಾನ ಮಾಡ್ತಾನ ಇಟ್ಟು ಹೇಳ್ತಾನ ತಿನ್ನವಂತೀರಿ ಬೋಗಣ್ಯಾಗ ಗಪ್ಪ ಇಬ್ಬರು ಸ್ವಲ್ಪ ಲೆಕ್ಕ ಹಾಕೇನ್ರಿ ಅಲ್ಲ ನಿಮಗ 69 ಎಲ್ಲಿಟ್ಟಿದ್ರಿ ಅಂತೀರಿ ನಾವು ಅಲ್ಲ ಸ್ವಲ್ಪ ಲೆಕ್ಕ ಹಾಕೇನ್ರಿ ನಿಮಗೂ ತಲೆ ಬೆಳಗಾಕ ಬಂತು ಇನ್ನ ಎಷ್ಟ್ ದಿನಪ್ಪ ಅಣ್ಣ ಅಲ್ಲಿ ನೋಡಿದ ನಿಮ್ಮ ಅಣ್ಣನ ಹೇಳ್ತಿ ಕೊಳ್ಳು ತುಂಬಾ ಬಂಗಾರ ಹಾಕೊಂಡು ಹೋಗ್ತಾಳ ನಿಮ್ಮ ಹೆಂಡ್ರ ನೋಡಿದ್ರ ಮಸೆ ಬಟ್ಟೆ ಹಾಕೊಂಡು ಕೂಚಿನ ಕೊಂಕಳದಾಗ ಇಟ್ಕೊಂಡು ಹಗಲು ರಾತ್ರಿ ದುಡಿತಾರ ಎಲ್ಲಿಟ್ಟಿದ್ರಿ ಇಲ್ಲಿ ಯಾರು ನೀನು ಎಲ್ರ ಮಕ್ಕಳು ಸಂಸಾರ ಮೇಲೆ ನಮ್ಮ ಹೆಂಡ್ರು ನಮ್ಮ ಮಕ್ಕಳು ಕಾಯ್ತಿರ್ಬೇಕಪ್ಪ ಏನ್ ಜೀತ ನಿಂತ್ರಿ ಅಲ್ಲಿ ಮಾಡೋದ್ ಮನ್ಯಾಗ ಇದನ್ನು ಕರೆಕ್ಟ್ ಆದ್ಬಿಡು ಮತ್ತೆ ಏನಪ್ಪ ನೀವು ನಮ್ಮ ತಮ್ಮತ್ ಏನಿಲ್ಲ ಮಾಡ್ತಾನೆ ನಾನು ಒಬ್ಬತ್ತೆ ಅಂದಂದ್ ಸಾಕಾಗ್ಬಿಡ್ರ ಅದಕ್ಕೆ ಬೀಪ್ ಜಗ್ಗಿ ಆಗ್ಬಿಡದ ಅಲ್ಲಪ್ಪ ಅದು ಸ್ವಲ್ಪ ತಿಳ್ಕೊಂಡ್ ನೋಡ್ರಿ ಇನ್ನ ನಿಮಗನು ಮಕ್ಕಳು ಮರಿ ಅವ ಅದಕ್ಕೇನು 2 ಗಂಡ ಅವ ನಿಮಗ 2 ಹೆಣ್ಣು 2 ಗಂಡ ಅವ ನಿಮ್ ಮಕ್ಕಳ ಗತಿಯನ್ನ ನಾಳೆ ಬೋಗ್ ಕೊಟ್ಟೋತನ ಇನ್ನ ಒಂದ್ ಕೇಳ್ತೀನಿ ನಾನು ಮೊನ್ನೆ ಅಕ್ಕಿ ಮಾಡ್ಕೊಂಬಂದ ನಿಮ್ಮಣ್ಣ ಏಟಾಗ್ಯದ ಅಂತ ಹೇಳಿ ನಿಮ್ 40 ಕ್ವಿಂಟಲ್ ನೋಡಿದೆ ಅವತ್ತ ನಾವು ಹೋಗಿದ್ದಿಲ್ಲ ಮಾರಕ ಹೌದು 45 ಅಲ್ಲಪ್ಪ ನಾ ಜೀವನ್ ಸುಳ್ಳು ಹೇಳ್ತಾನ 45 ಕ್ವಿಂಟಲ್ ಆಗ್ಯಾನ ನಿಮಗ್ 40 ಹೇಳ್ಯಾನ 5 ನುಂಗ್ಯಾನ ಹೋಗ್ರಿ ವೈಕಂತ ಮ್ಯಾಗಡೆ ಮಾರ್ಯಾಗಿ ಹೋಗವಂತ ಏನೇ ಸ್ವಲ್ಪ ಅರವಟ್ಟಿಗರಿ ಎಂತಾರಪ್ಪ ನೀವು ಮಾಡಿ ನೋಡು ಇಲ್ಲೇ ಪಾಪ ಅವ್ರಿಗೆ ಇಲ್ಲ ನನಗೆ ವಾಸನೆ ಆಗೋದಿಲ್ಲ ಸ್ವಲ್ಪ ತಗ ಮರ ದಿನ ಇರ್ತದ ದುಡಿಯೋದು ಒಂದಿನ ನಾವು ಜಲಮಾನದಾಗ ಉಂಡು ಕುಡಿದು ಸಾಯ್ಬೇಕಪ್ಪ ಏನ್ ಕಟ್ಕೊಂಡು ಹೋಗ್ತೀರ ತಗ ಸಿಗುತ್ತ ಇಲ್ಲಪ್ಪ ನೀವು ಅಣ್ಣನಂತ ತಮ್ಮ ಕುಡಿಯವಲ್ಲ ತಮ್ಮ ಈ ಕಾಲಕ್ಕೆ ದೋಸ್ತರ ತಂಗಿರೋ ಕಲೆ ಕೊಡಿ ಅಣ್ಣ ತಮ್ಮರ ಅಂದ್ರ ಕುಡಿಯ ಮಹೇಶ ಸಿಪುತ್ರ ಮೊನ್ನೆ ನಿಮ್ಮ ಅಣ್ಣ ಹೇಳ್ತಿಗೆ 5 ತೊಲೆ ಬಂಗಾರ ತಂದ ನನಗೆ ಗೊತ್ತದನಪ್ಪ ನಿಮಗೆ ಏನೇನ ಅಂತರ್ಗಾಡಿ ಹಂಗ ಅಮ್ರಪ್ಪನ ಅಂಗಡಿ ತಂದನ ಅಮ್ರಪ್ಪ ಸೌಕರ್ಯ ಹೇಳಿದ ನನಗ ಏನಲ್ಲಿ ಅವನು ವರ್ಷಕ್ಕೆ 3 ಎಕರೆ ಹೊಲ ತಗಂತಾನ 5 ತೊಲೆ ಬಂಗಾರ ಹೋಯ್ತಾನ ನಿಮ್ಮ ಅಣ್ಣ್ರಿಗೆ ಏನು ಮಾಡ್ಸನ ಕುಡ್ರಿ ಒಮ್ಮೆಗೆ ಎತ್ತರಿ ಕುಡ್ದು ತಿಂದು ಸಾಯ್ಬೇಕಪ್ಪ ಆತ ಇಬ್ರು ಒಮ್ಮೆಗೆ ಎತ್ತರಿ ಅಣ್ಣನ ತಮ್ಮ ಕುಡಿಯವಲ್ಲ ತಮ್ಮನ ಅಣ್ಣ ಕುಡಿಯವಲ್ಲ ಸ್ವಲ್ಪ ಜೀವನ ನಮ್ಮದು ಎಲ್ರು ಮಕ್ಕಳು ನೋಡು ನಿಧಾನಪ್ಪ ನಮ್ಮ ಅಣ್ಣ ಇಂಥ ಪರಿ ಮಾಡಕತ್ತಾನ ಅಲ್ಲ ಕರೆ ಸುಳ್ಳು ಹೇಳು ಏನೇನ ಎಂತ ತಪ್ಪ ನೀನ್ ನಾನು ನಿಮಗ್ ಸುಳ್ಳು ನಿಮ್ಮದು ಏನ ನನಗೇನ ಬರ್ತದ ಏನ ಭಾಗ ನನಗೆ ಕೊಡ್ತಾರಪ್ಪ ಇದ್ದದ್ದು ಹೇಳಕತ್ತೀನಿ ನಿಮ್ಮ ಹೆಂಡ್ರ ಮಕ್ಕಳು ನಿಮ್ ಬಾಳೆವು ಶುದ್ಧ ಆಗಲಪ್ಪ ಅಂತ ಹೇಳ್ತೀನಿ ನಾನು ಇನ್ನು ಹೇಳ್ತೀನಿ ಅಂತ ಅಣ್ಣ ಈಗ ನೀನು ಬಂದ್ರ ಬಾ ಇವು ನೀರ್ ಒಣ ಬಂದ್ ಮಾಡ್ಕೊಂಬ ಏನ್ ಸುಳ್ಳ ಮಗನ ನೀವು ಕೇಳ್ರಿ ಏನ್ ಹುಳಿ ಏನ್ ತಿಂತದ ನೀವು ಕೇಳ್ರಿ ಕುಳಿ ಎತ್ತ ಏನ ಅಣ್ಣ ಏನು ಅಂತ ಬರೀ ಎತ್ತ ಹೋಗ್ರಿ ಕೇಳ್ರಿ ಅವನ್ ಈಗ ಬೀಡ್ತಾರಲ್ಲೇ ಕೊಡಿ ಇದ್ದದ್ದು ಕ್ವಾರ್ಟರ್ನ ಮಂದಿ ಕುಡ್ಸಿ ನಮಗೇನು ಬಾಳೆ ಅಣ್ಣ ಅದೇನ ನಾಳೆಗೆ 1-2 ಲೋಡ್ ಹತ್ತಿ ಕಳ್ಸೋಣ ರೈಟ್ ಅಣ್ಣ 1 ನಿಮಿಷ ಹಾಯ್ ಇದೇನ ಇದು ಹಾಯ್ ಏನಪ್ಪ ಇದು ಶಿವ ಯಾಕೆ ಹಿಂಗ ಚೆನ್ನಾಗಿ ಕೆತ್ತ ಬರಕ್ ಹಚ್ಚಿದ್ದಾರ
ಏ ಅತ್ತೆ ಕುಡಿದು ಹೋಯ್ತೇನೆ ಬಾಜಿ ಹಾಕ್ತೀನಿ ಕುಡಿತೀನಿ ಅಂದೆ ನೀನ್ ಯಾವಾಗ ಹೇಳಕ್ ನಾನೇವನ ಏನೇನು ಬಾಳ ದೊಡ್ಡ ಮನ್ಸಿದ್ದೆ ಸುಮ್ಮನೆ ಹೋಗಿ ಮಕ್ಕು ಮನೆಯಾಗ ನೀನ್ ಏನೇನು ಮಾಡಿದ್ದೆಲ್ಲ ಗೊತ್ತದ ನನಗ ಏನ್ ಮಾಡಿದ ಅವ ನಾನೆಲ್ಲ ಏನ್ ಮಾಡಿದ ಆಕಾಶ ಮಕ್ಕಳು ಸಣ್ಣ ಹುಡುಗ ಅಂತ ನಾನ್ ಮಾಡೀನಿ ನಿಮ್ದೆಲ್ಲ ನಾಟಕ ಬಯಲು ಮಾಡ್ತೀನಿ ನನ್ನೇ ನೋಡ್ತದೆ ಸುಮ್ಮನೆ ಹೋಗಿ ಮಕ್ಕಳೇ ಸುಮ್ಮನೆ ಮಕ್ಕಳು ಏನು ಆಟ ಹಚ್ಚಿದ್ದೇನು ಹೆಂಗುಟ್ಟಿದ್ರೆ ಈ ನಮ್ಮ ಮತ್ತೆ ನೋಡಕ ಮತ್ತೆ ಏನು ಈಗ ಅಪ್ಪ ಮೂಗು ನಿಗಿಸಿ ಮಾತಾಡ್ತಾನೆ ಮೂಗು ಮೂಗು ನಿದ್ರಿಸಲ್ಲ ನಿನ್ ಕೈ ಮಾತಾಡೇನು ಹೊಲಕನ ಇರ್ತದೆ ಕಾಲ ಪುಡಿ ಪುಡಿ ಮಾಡಿಬಿಡ್ತು ದೊಡ್ಡ ಮಾತಿದ್ದೆ ಹೋಗಿ ಮಕ್ಕಳು ಸಣ್ಣ ಸಣ್ಣ ನಾಟಕ ಇಲ್ಲ ನೀನು ನಮ್ಮ ಎಂತ ಮಂದಿಯಾಗ ಹೆಂಗ್ ಹುಟ್ಟಿದೆ ನಮ್ ಬಿತ್ತಿಗೆ ನಡಿ ಮನೆ ಹೋಗಿ ಬಿದ್ದುಕೋ ಅಪ್ಪ ಚೂರಾಡ್ಕೊಂಡ ಬೇಡ ಎಂದು ನನ್ನ ಎದುರಿಗೆ ತಲೆ ಎತ್ತಿ ಮಾತಾಡ್ಲಾರ್ದು ಹುಡುಗರು ನಮ್ಮನೆ ಇವನು ಕುಡಿದು ಬಂದಾರಂದ್ರೆ ಇದಕ್ಕೆ ಏನಾದ ಏನ ಆದ ಬಿಡಪ್ಪ ಈ ಮಂದಿ ಅಚ್ಚೆ ಕುಂತಾರ ಬಿಡಪ್ಪ ಇವ್ ನಮ್ಮನಿಗೆ ಇಲ್ಲಾಂದ್ರೆ ಈ ನಮ್ಮನೆ ಒಂದ್ ದಿವಸ ಮಾಡಿಲ್ಲ ಇವತ್ತ ಇದು ಈ ನಮ್ಮನೆ ಮಾಡಿದಂದ್ರೆ ಇದು ಏನಾದ ಕತೆ ಶಿವ ಎಲ್ಲಿಗೆ ಹೋಗಿದ್ದಾರೆ ಅವ್ನು ನೋಡು ಅಲ್ಲಿ ಅವ್ನು ಯಾವ ನಮ್ಮನೆ ಕುಡಿದು ಬಂದಾರ ಏನ್ ಕಾಚೆ ಮತ್ತೆ ನೀವು ಒಬ್ಬರಿಗೊಬ್ಬರು ಸಬ್ಜಿಲ್ಲ ಅದೇ ಕೊಡಿ ಮತ್ತೆ ಕುಡ್ಬಾರ್ದು ಇನ್ನೇನ್ ಮಾಡಂದಿ ನಿನ್ ಕೊಡಕಾಟ ಏನು ಸಣ್ಣ ಮಾಡ್ತೆ ನೀನು ನಾನೇನ್ ಮಾಡಿದೆ ಏನ್ ಮಾಡಿದ್ದೆ ಮತ್ತೆ ಪಾಪ ಸಂಪನ್ ದನ ದುಡ್ದು ದುಡ್ದು ಬಂದ ಏನ್ ಅನ್ಲಾರ್ತಿಪ್ರಿ ಕುಡ್ದು ಬಂದು ನಿಷೇಧ ಮಾತಾಡಿಲ್ಲ ನಾನು ಸುಬುದ್ದು ಮಾತಾಡ್ತು ನೀನ್ ಬಂದು ಬಾಳೆ ಮಾಡ್ತೀನಿ ಮತ್ತೆ ಮತ್ತೆ ನೀನೇನು ಮನೆ ಏನಿದೆ ಮನೆ ಏನಿದೆ ಕೊಡಿ ಅವ್ನು ಕುಡ್ದು ಬಂದಾನ ಅವ್ನು ಏನ್ ನಡಿ ಅಂತ ಸುಮ್ಮನೆ ಅದ ನೀನು ಕೂಡ ತಲೆ ಎತ್ತಿ ಮತ್ತೆ ಸಿಗರೇಟ್ ಹಚ್ಚಿದ್ದೆ ಸಿಗರೇಟ್ ನಾನು ಕುಡ್ದು ಬರವನೇ ಮತ್ತೆ ಜನರು ಅಲ್ಲ ಅನ್ಸ್ಬಾರ್ದು ಒಮ್ಮೆ ನಿನ್ ಮರಿಗೆ ಕಡಿಬಾರ್ದು ಸುಮ್ಮನೆ ಗೊತ್ತದ ಇನ್ನೇನು ಉಳಿಸಿದ್ರಪ್ಪ ಅವ್ನು ಹಂಗ ನೀನ್ ಹಿಂಗ ರೋಡಿ ಬರೋದ್ ಮಾತ್ರ ಆಯ್ತಾ ನನ್ನ ಕೈ ಅದು ಜಾತಕ ಗಂಡ ಹಿಡ್ತೀವಿ ಹಂಗ ತಂದ್ಕೊಡ್ದು ನೀನ್ ಏನಾಗಲ್ಲ ಮತ್ತೆ ನಿಮ್ ಎದುರು ಸೊಲ್ಲಗಲಿ ಈ ನಮ್ಮನೆ ಮತ್ತೆ ಮಾಡಿದಲ್ಲಿ ಮೇಲ್ಕಿತ್ತು ನೋಡು ಸುಮ್ಮನೆ ಅಲ್ಲಿಗೆ ಮನೆ ನೋಡ್ಸಿಯ ಹೆಂಗ್ ಬಿಟ್ಟಿದ್ರೆ ದನ ಕಾಯವ ಮತ್ತೆ ಹಂಗಿಂಗ್ ಮಾತಾಡಿದ್ರೆ ಮತ್ತೆ ಬೀಪೇಟ್ ಬಿಡ್ತದೆ ನನಗೆ ಏನ್ ಮಾಡಿದ್ದೆ ನಡಿ ಮೊನ್ನೆ ಎಷ್ಟೊತ್ತು ಮಾಡ್ಕೆ ಬಂದಿ ಏನ್ ಮಾಡಿದೀನು ಚೀಟಿ ಲೆಕ್ಕ ಬರೀ ಚೀಟಿ ಲೆಕ್ಕ ಮೊದಲು ದೈವ ಎಲ್ಲರೂ ಬಂದಿದ್ರಲ್ಲ ಬರೀಪ್ಪ ದೊಡ್ಡ ಮನುಷ್ಯರು ಬಂದಾರ ಯಜಮಾನ್ರ ಮುಂದ ಮಾಡ್ರಿ ನಿಮ್ದು ಏನೇನು ಅವತಾರ ಅದ ಅವತಾರ ಎಲ್ಲ ಮಾಡ್ರಿ ನೀನು ಬಂದ್ರೆ ಕರ್ಸಿನಿ ಶಿವಪುತ್ರನ ನಾನು ಹೇಳ್ತಾನೆ ಕೇಳ ಆತನ ಕಡೆಯವರು ಆತ ಕರ್ಸ್ಯಾಣ ನಮ್ಮತ್ತ ಬತ್ ಬರ್ಲಿ ಮತ್ತೆ ನಮಗ್ ಮತ್ತೆ ಬೇಕಲ್ಲ ಬರ್ಲಿ ನಮ್ಗೆ ಬರ್ಲಿ ನಮಸ್ಕಾರ ನಮಸ್ಕಾರ ಬಾ ಕುಂದ್ರು ಬಾ ಕುಂದ್ರು ಇದನ್ನೇ ನಿಮ್ಮ ಮಾತಾಡ್ರಪ್ಪ ಈಗ ದೈವ ಬಂದದ ಏನೇನು ಮಾತಾಡ್ತಾರ ಮಾತಾಡ್ರ ಅಲ್ಲಿ ನೀನ್ ಮಾತಾಡಪ್ಪ ಮತ್ತೆ ರಾತ್ರಿ ನೀನ್ ಮಾತಾಡ್ತಂಗಲ್ಲ ಮಾತಾಡ ಮತ್ತೆ ಏನ್ ಮಾತಾಡೋದಿಲ್ಲ ಶಿವಪುತ್ರಣ್ಣ ನಾವು ಕತ್ತೆ ದುಡ್ದಂಗ್ ದುಡ್ದು ನೀವು ಒಂದೇ ತಲೆಲಿ ಹಗ್ಲು ರಾತ್ರಿ ನೀ ಸ್ವಲ್ಪ ತಡ್ಕ ನಾ ಮಾತಾಡ್ತಾರ ಹೆಚ್ಚು ಕಡಿಮೆ ಮಾತಾಡಕ್ ಹೋಗೋಣ ತಡ್ಕ ತಮ್ಮ ಹೋಗ್ಲಿಂದ ನಿಮ್ಮ ಅಣ್ಣ ನಿಮ್ ಸಲುವಾಗಿ ಬಡದಾಡನ ಅಂತ ದೊಡ್ಡದಾಗ ಆತ ಏನ್ ಮಾಡಿದೆ ನಿಮ್ಗೆ ಅನ್ಯಾಯ ಮಾಡಂಗ ನಾನು ಎಂತವ್ರಪ್ಪ ಬಡದಾಡ್ ನಮಗ್ ಗುರ್ತದ ಏನ್ ಗೊತ್ತದ ನಮ್ ತ್ರಾಸು ಮಸೆ ಕುಂಚ್ಗಾಗ್ಯಾವ ಎಂಡ್ರು ಹೊರ ಬಿದ್ದೋತೀವಿ ಆತನ ಬಟ್ಟೆ ಪರ್ಪತಿ ನಮ್ಗ ಚಡ್ಡಿ ಬನ್ನಿ ತಂದಿಲ್ಲ 5,000 ರೂಪಾಯಿ ಬಟ್ಟೆ ಕೆತ್ತನ ಅಲ್ಲೇ ಮನೆಯಾಗ ಯಾವ ನೀವೇ ಬಜೆಟ್ ಹೊಲಕ ಬಂದಿರ್ಬೇಕ್ರಿ ಮೊನ್ನೆ 40 ದೈವ ಮಂದಿ 45 ಕ್ವಿಂಟಲ್ ಎತ್ತಾಗ ನಮ್ ಊರ್ ಮಂದಿ ಹೇಳ ನಮಗ್ ಬಂದು 40 ಕ್ವಿಂಟಲ್ ಅಂತ ಹೇಳ್ತಾನಪ್ಪ ಮತ್ತೆ ಮತ್ತೆ ಎಗ್ಗಿರ್ ಬಿದ್ದ ರಾತ್ರಿ ಒಂದೇ ಎಲ್ಲಿ ಅಲ್ಲಿ ಚೀಟೆಲ್ಲ ನೋಡ್ರಿ ನಿಮ್ಗೆ ದೊಡ್ಡ ಮಕ್ಕಳಿಗೆ ಏನೇನಂದ್ರೆ ಯಪ್ಪ ಬರ್ಸಕ್ ಬರ್ತದೆಲ್ಲ ಮಾತು ಕೇಳ್ಬಾರ್ರಿ ಚಿಕ್ಕ ಮೊನ್ನೆ ನನ್ನ ಮಕ್ಕಳಿಗೆ ಬಟ್ಟೆ ತಂದು ನಮ್ಮ ಮಕ್ಕಳು ಹರಕ್ ಬಟ್ಟೆ ಇನ್ನ ಒಂದು ಗುರ್ತದಪ್ಪ ನಿನಗ ಮೊದಲು ಒಂದ್ಸಲ ಟ್ರಿಪ್ ಹತ್ತಿ ಮಾಡಿದ ನೋಡು ಯಾರ ಅಕೌಂಟ್ಗೆ ಆಕ್ಷನ್ ಗುರ್ತದ ನಿಮ್ದಿದ್ದಿಲ್ಲ ಬ್ಯಾಂಕ್ ಅಕೌಂಟ್ ನಮ್ದಿದ್ದಿಲ್ಲ ಮತ್ತೆ ಹಂಗಲ್ಲೋ ಇವು ಅಕೌಂಟ್ ಡೆಡ್ ಆಗಿದ್ವು ಹಂಗ ಕೆಸಿ ಯಾರನ್ನಾಗ್ಲಿ ಮೊದಲು CCI ಮಾರಿವಲ್ಲ ಪಾಸ್ ಆಗ್ಲ ಅಂತ ಕೆಸಿ ಮೂವ್ ಮಾಡೀವಿ ನೋಡ ತಪ್ಪಲ್ಲ
ಗೌಡ ನೀನು ಊರಿಗೆ ದೊಡ್ಡಕ್ಕ ನಿನಗೆ ನ್ಯಾಯ ಹೇಳಟ್ಟು ದೊಡ್ಡ ಮನುಷ್ಯರಂತ ನಾವಲ್ಲ. ಯಾವಾಗಿದು ಒಡ್ಸಿಡ್ ಬಂದದ ಅಂದ್ಮೇಲೆ ಬಗೆಹರಿಸಿ ಬಿಡೋದ ಬೇಸ. ಅಲ್ಲ ಬಗೆಹರಿಸಿ ಅವ್ರು ಬ್ಯಾಡ ಅಂದ್ರೆ ಯಾರು ಕೊಟ್ಟು ಬಿಡ ಅವ್ರದವ್ರಿಗೆ ಅದ್ರ ಏನದ ಯಾವ ಅಂತಿದ್ರು ಅಂತಾರ. ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಎಲ್ಲವು ಎಲ್ಲ ನಮ್ಮ ಮಕ್ಕಳು ಅಂತ ನಾವು ನೋಡ್ತೀವಿ. ನೋಡಪ್ಪ ಅಣ್ಣ ಹಿಂಗಂತ ಇದಕ್ಕೆ ನಮ್ಗೆ ಏನ್ ಬೇಕು? ಈ ಸೊಳೆ ಮಕ್ಕಳಿಗೆ ಯಾವ ಸೊಳೆ ಮಕ್ಕಳು ಹೇಳ್ತಂಗ ನೀರಿದ್ರೆ ಈ ಮಾತಾಡಕ್ ಹೋಗ್ರಪ್ಪ. ಏನು ನ್ಯಾಯ ಬಂದ್ರೆ ತಪ್ಪ ಎಲ್ಲ ಯಾವ ಸೊಳೆ ಮಕ್ಕಳು ಆಗಲ್ಲ. ಇದು ಕೈವಾಡ ಅಲ್ಲಕೋಡ ಯಾರು ಏನಾದ್ರು ಎಲ್ಲರೂ ಬಂದ್ರಿ ಹೇಳ್ತೀವಿ. ಯಾ ಸೊಳೆ ಮಗನ ಕೇಳಕ್ಕೆ ನಾವು ಸಣ್ಣ ಮಾಡಿದ್ ನೋಡಿ ನಾವು ಏನ್ ನೋಡಿದ್ವಿ ನೋಡಿದ್ದಂತ ಲಂಗ ಸೊಳೆ ಮಕ್ಕಳ ಜೊತೆ ಹಿಡಿದು ಕುಡಿಯಕ್ ಕಲ್ತು ಆ ಬಾಬಾ ನಿಮ್ ಮುರುಳಿಗೆ ನೋಡಿಲ್ಲ ಅಂತ ಕರೀತಾರ ನನ್ನ. ಬೇಡ ಈ ಮಾತಾಡಕ್ ಹೋಗ್ಬೇಡ. ಆ ಹುಡುಗ ಒಂದು ಅಡಿಕೆ ಚೂರು ತಿನ್ನದಲ್ಲ ಸುಮ್ಮನೆ ಕುಡಿಯೋದು ಪಡೆಯೋದು ನೀವು ಒಂದು ಅಡಿಕೆ ಚೂರು ಒಂದು ಹೋಟ್ಲ್ ಚಾ ಕುಡಿದ್ರೆ ತೊಡಗಿ ಉಳ್ತಾರೆ ಈಗ 14 ಗಂಟೆ ಹೊರಗೆ ಬಿದ್ದಿರ್ತಾವ. ಏನಪ್ಪ ರಾತ್ರಿ ಸ್ವಯಂ ಕುಡಿದು ಬಂದು ಮೈಮ್ಯಾಗ ಓಡಿಸಿದಾಗ ಕಟ್ಟೆ ಮ್ಯಾಗ ಬೀಳ್ತದ. ನಾವ್ ಹೆಂಗ ಸಹಿಸಿಕೊ ಯಾಕೆ ಕುಡ್ದಿವಪ್ಪ? ಎದಕ್ ಕೂಡ್ತ್ರಪ್ಪ? ಬಾದ ಚಸ್ತಿ ಏನು ಬಾದಾಗಲ್ಲ ನಿಮ್ಗೆ ಅದೇ ಮತ್ತೆ ಇಲ್ಲ ನನಗೆ ಗೊತ್ತಲ್ಲ. ನಾನು ಅದಕ್ಕೆ ಇಲ್ಲದ್ರೆ ನೀನು ಬಂದು ಬೈತಿದ್ದಿಲ್ಲ ಹೌದು ಏನ್ ಬಾದ ಅದೇ ನಿಮ್ಗೆ ತರೋದಾದ ಕೊಡೋದಾದ ಹೇಳ್ತಿ ತಂಗಿಯಾರ ಅಲ್ಲಪ್ಪ ಏನ್ ಮಾಡ ಕೊಡದಾರಂದ್ರ ಇದು ಒಳಗೇನ ಬಾದ ಏನಾದ್ರೆ ಏನಾದ್ರೆ ಅಲ್ಲ ಒಳಗೆ ಏನಂದಿದ್ರೆ ಇಲ್ಲ ಮೊನ್ನೆ 4 ಎಕರೆ ತಾಣಲ್ಲ ನಮ್ಮ ಹೆಸರು ಮಾಡಿಸಿ ಏನ್ ಮಾಡ್ಸ ನಿಮ್ಮ ಏನ್ ಹೆಸರು ಮಾಡಿಸಿ ಹಂಗಂದ್ರೆ ಇದಾಗಿತ್ತು ಒಂದ ತೊಂದರೆ ಆತ 1 ಕೆಜಿ ಹಂಗ ಮಾಡ್ಸಿನಿ. ಏ ಬೇಡಪ್ಪ ನಮ್ ಭಾಗ ನಮಗ್ ಬೇಕು. ನಮ್ಗೆ ಬೇಕೇ ಬೇಕಪ್ಪ. ನೀನ್ ಇದ್ರೆ ನಾ ಮಾತ್ರ ನೋಡು ನೋಡ್ರೆ ಮಹೇಶ್ ಅಷ್ಟೊಂದು ಊರಿಗೆ ಮಾಡಬೇಡ. ಏನಿಲ್ಲ ನಿಮ್ಗ ಹೇಳೋಣ ಬ್ಯಾರೆ ಅನ್ನೋದೇ ನಿಮ್ದು ಕೂಡ ಯಾಕಂದ್ರೆ ನಾವು ಮತ್ತೆ ಈಗ ನಮಗೆ ಜಾಸ್ತಿ ಆಗ್ಬಿಟ್ಟದ ನಾವು ದುಡ್ದು ಇಲ್ಲ ಊರಾಗ ಮಂದಿ ಕೇಳ್ರಿ ಇಷ್ಟ ಭಾಗ ಅದೆಲ್ಲ 16 ಮಾತಾಡ್ಕೊಂಡು ಕೂತ್ರೆ ಲಾಭ ನಮಗೆ. ಇದು ವರ್ಷಿಡ್ ಬಂದದ್ಮೇಲೆ ಭಾಗ ಕೊಟ್ಟು ಬಿಡೋಣ. ಏನದು ಎಂಡ ಮಂದಿನ ಆಗೋದಲ್ಲ ಹೋಗ್ಲಿ 2 ದಿವಸ ನಿಮ್ ಗಂಡ್ರ ಕೇಳ್ತೀರಿ. ಲಂಗ ಸೋಳ ಮಕ್ಕಳು ಮಾತು ಕೇಳಿ ಲಂಗ ಎತ್ತಿದಿರಲ್ಲ ನಿಮ್ ಗಂಡ್ರ ಮಕ್ಕಳು ಕೂಡ ಕೇಳ್ತೀರಿ. ಎಲ್ಲ ರಾತ್ರಿ ನಾವು ಕೇಳಿ ಡಿಸೈಡ್ ಮಾಡಿ ಏನ್ ಕೇಳೋದಿಲ್ಲ ನಮ್ ಸಚಿವರು ಕೇಳಿ ಕೇಸಿ ಮುಂದೆ ಭಾಗ ಕೊಡೋಣ. ನಾನು ಆಗೈತೆ ಏನಿಲ್ಲ ಲಂಗ ಸೋಳ ಮಕ್ಕಳು ಲಂಗ ಪದ್ಧತಿಗಳು ಕಲ್ತು ಮತ್ತೆ ಈಗ ಹೆಣ್ಮಕ್ಳು ಕೇಳ ಮಾತಾಡಪ್ಪ. ಹೆಣ್ಮಕ್ಳು ಹೇಗೆ ಕೇಳ್ತಾರೆ ನಾವು ಕೇಳಿಲ್ಲ ಮತ್ತೆ ಎಲ್ಲ ಕೇಳಿ ಮತ್ತೆ ಕೇಳೇ ಬಂದಿವಿ ಮತ್ತೆ ಹೊರಗೆ ಬರ್ತಾರೆ. ಸಚಿವರು ಮುಂಜಾನೆ ಓದುವು ಸಂಜೆ ಹತ್ರ ಬಂದ್ ಕೆಜಿ ಇಲ್ಲಿ ಬುತ್ತಿ ಕೆಳಗಿರ್ತಾವ ಅಂತವ್ರನ್ನ ಬುಟ್ಟ ಕೆಜಿ ಸೊಳೆ ಮಕ್ಕಳು ಅವನಿಂದ ಲಂಗ ಕರಿಗೆ ಕುಡಿದು ಮಾಡೋ ಮಾತಾಡ ಒಂದು ವಾಜಿ ಮಾತಾಡಿ ಕೇಳಿ ನಾನು ಹೇಳ್ತೀನಿ. ಮತ್ತೆ ಇವ್ರಿಬ್ರು ಏನ್ರು ಹೊಲ್ಕೋತಾರ ಮತ್ತೆ ನಿನ್ನೆ ಹೇಳ್ತಿ ಮನೆಗೆ ಇರ್ತಾವ ಜಗದಾದ ಮನ್ಯಾಗ ಇಲ್ಲಿ ಕಸ ಮುಚ್ಚಿರ ಮೇವು ಯಾವ್ದಿಲ್ಲಪ್ಪ ನಾವಿಲ್ದಾಗ ಹೋಟ್ಲ್ ಇದ್ದ ತಕ್ಷಣ ತಿಂತಾರ ಗಂಡ ಇಲ್ಲೇನೆ ಮತ್ತೆ ಇನ್ನೇನು ಬರ್ತದೆ ಬೇಡ ಸಾಕಾಗಿ ಭಾಗ ಆಗ್ಬೇಕಪ್ಪ. ಆಗ ಸಲ ಕುಂತ್ಕೊಂಡಿ ಮತ್ತೆ ತಿಂಡಿ ಜಗ್ಗಿದಂಗ ಆಗ್ಲಪ್ಪ ನೀವು ಉತ್ತರ ನಮ್ಮ ಪುತ್ರ ಸಪ್ತ ನೋಡು ಹುಟ್ಟಿದ ದೇವ್ರಂತ ಹುಲ್ಲು ಮೇಯಿಸದಲ್ಲ ಮತ್ತೆ ಯಾಣೆ ಬರಂತ ಏನ್ ಬರಲ್ಲ ಅವ್ರು ಶಾಣ್ಯರಾಗ ದುಡ್ಡು ಇರ್ತಾರ ಕುಡ್ದು ನೋಡು ಗೀಟಿ ದುಡ್ರಾಗ 1000 ರೂಪಾಯಿ ಮಕ್ಕಳಿಗಿರ್ತಾವ ಒಂದೊಂದು ದುಡ್ರಲ್ಲಿ ಅದನ್ನ ಚೆಕ್ ಮಾಡಿ. ಇಲ್ಲ ನಾನು ಚೆಕ್ ಮಾಡು. 1 ರೂಪಾಯಿ ಇಲ್ಲ 10 ರೂಪಾಯಿ 5 ರೂಪಾಯಿ ಉದ್ದಿರ್ತಾರ ಅಂಡೆ ಎಣ್ಣೆ ಜೀವನಕ್ಕಪ್ಪ ತಮ್ಮ ಮಠ ಮಾಡೋದು ಬೇಕಿಲ್ಲಪ್ಪ. ಭಾಗ ಮಾಡ್ಬೇಕಂದ್ರೆ ಭಾಗ ಮಾಡ್ಬೇಕೀಗ ಕೊಟ್ಟು ಏನಂತ ಹೇಳಪ್ಪ. ಎಲ್ಲ ಸಣ್ಣ ಚಂದ ಮಾಡ್ಕೊಂಡ್ ತಿಂತೀವಿ. ಆಯ್ತಾರಪ್ಪ ದೈವದ ಮಂದಿಗಂತೂ ಬಗೆಹರಿಸಿದ್ರೆ ಆಯ್ತು. ಏನೇನ್ ರಚನೆ ಆಯ್ತು ಅಂತೀರಿ ತಿನ್ರಿ. ಏನೇನ್ ಲೊಡ್ಡು ತಿನ್ನೋದಿದ್ರು ಲೊಡ್ಡು ತಿನ್ರಿ. ಏನಪ್ಪ ದೊಡ್ಡ ಮನುಷ್ಯರಿದ್ರಿ ಆಯ್ತು ನೋಡು ಹೆಸರು ಮಾಡಿಬಿಟ್ಟಿ ನೋಡು. ಅಣ್ಣ ಅಂತ ಎಲ್ಲ ಬಯಸಿಬಿಟ್ಟನಗ ಇವ್ರೆಲ್ಲರ ಎದುರಿಗೆ ಸಮಕ್ಷಮ ಬಗೆಹರದ ಬೇಸ್ ಮಾಡ್ಕೊಂಡು ತಿನ್ರಿ. ಆಯ್ತು ನಾ ಬರ್ತನ ಕೂಡ ದೊಡ್ಡ ಮನುಷ್ಯರಿಗೆ ಹೋಗ್ಬೇಕು. ನಡಿ ಅಂತೂ ಈ ಮನೆಗೆ ಜಗಳ ಹಚ್ಚಿದ್ದಾಯ್ತು. ಇನ್ನು
ನಾನು ಹಚ್ಚಿದ ಬೆಂಕಿ ದಿಗುಲು 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 ಅಂತ ಉರಿಯಾಕೈತದ ನೋಡು. ಈ ಊರಾಗ ಯಾವ ಮನೆಯೂ ತಣ್ಣಗಿರಬಾರ್ದಪ್ಪ. ಒಂದು ವೇಳೆ ಅವು ಯಾವ ತಣ್ಣಗಿದ್ವಪ್ಪ ಅಂತಂದ್ರೆ ನಮ್ಗೆ ಹೊಟ್ಟೆ ಬಂದು ನಮ್ಮನ್ನು ಸಂಕಟದಂಗ ಆತ. ಈ ಊರಾಗ ಯಾವ ಮನೆಯೂ ತಣ್ಣಗಿರಬಾರ್ದು. ಅದೇ ಈ ಬೆಂಕಿ ರಾಮಣ್ಣನ ಗುರಿ. ಹಚ್ಚಿ ನೋಡು ಬೆಂಕಿ. ಸಿಗುತ್ತಲ್ಲ ಫಂಕ್ಷನ್ ಎಲ್ಲದ ಮನೇನ ಒಣದ ಬಟ್ಟಿ. ಒಂದೇ ಗರ್ಭದಿಂದ ಜನಿಸಿದವರು, ಒಂದೇ ತಾಯಿಯ ಮಡಿಲಲ್ಲಿ ಬೆಳೆದವರು, ಅವರೇ ಅಣ್ಣ ತಮ್ಮಂದಿರು. ಆದರೂ ಅವರ ನಡುವೆ ಬಿರುಕು ಬೀಳುವಂತೆ ಕೆಲವರು ಮೌನವಾಗಿ ಕಾಯುತ್ತಿರುತ್ತಾರೆ. ಕತ್ತಿ ಹಿಡಿದು ಬರುವುದಿಲ್ಲ, ಆದರೆ ಮಾತಿನ ಮೂಲಕ ಹೃದಯಕ್ಕೆ ಗಾಯ ಮಾಡುತ್ತಾರೆ. ಜಗಳ ಹಚ್ಚುವವರು ಅಣ್ಣ ತಮ್ಮಂದಿರಲ್ಲ, ಅವರ ಮಧ್ಯೆ ವಿಷ ಬೀಜ ತುಂಬುವ ಮೂರನೇ ವ್ಯಕ್ತಿಗಳು. ಇಂಥ ವ್ಯಕ್ತಿಗಳು ಪ್ರತಿ ಊರಲ್ಲಿ ಇರುತ್ತಾರೆ. ದಯವಿಟ್ಟು ಅವರಿಂದ ಎಚ್ಚರದಿಂದಿರಿ. ಹಚ್ಚುವವರಿದ್ದಾರೆ, ಎಚ್ಚರ. ಒಗ್ಗಟ್ಟೇ ನಿಮ್ಮ ಶಕ್ತಿ, ಅರಿವೇ ನಿಮ್ಮ ರಕ್ಷಣೆ. ಸ್ನೇಹಿತರೆ, ಇದು ನನ್ನ ಅನುಭವದ ಮಾತು. ಸರಿ ಎನಿಸಿದರೆ ಸಮ್ಮತಿಸಿ. ಧನ್ಯವಾದಗಳು.